ನಮಸ್ಕಾರ ಸ್ನೇಹಿತರೆ. ಗ್ಯಾರಂಟಿ ಸ್ಕೀಮಲ್ಲಿ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಕೊಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನನ್ನು ತ್ರೈಮಾಸಿಕವಾಗಿ ಕೊಡಬೇಕಾಗಿತ್ತು. ಮತ್ತು ಈ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿಂದ ಮತ್ತೆ ಮೊದಲನೇ ಥರ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಕೊಡೋದಾಗಿ ದೊಡ್ಡ ಬದಲಾವಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಕೊಡಬಹುದೆಂದು ತಿಳಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇದಾಗಿ ಗ್ಯಾರಂಟಿ ಸ್ಕೀಮಲ್ಲಿ ಯುವ ನಿಧಿ ಎಂಬುವಂಥ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಮೊಬೈಲ್ ನಂಬರ್ ಹಾಕಿಕೊಂಡು ಲಾಗಿನ್ ಮಾಡಿಕೊಳ್ಬೋದಾಗಿತ್ತು. ಮೊಬೈಲ್ ನಂಬರ್ ಹಾಕುವ ಮುಖಾಂತರ OTP ಯನ್ನು ಪಡಿಬೇಕಾಗುತ್ತೆ. ನಂತರದಲ್ಲಿ ಈ ಕ್ಯಾಪ್ಚಾವನ್ನು ಹಾಕಬೇಕಾಗುತ್ತೆ. ನಂತರದಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಕೊಟ್ಟು ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಓಪನ್ ಮಾಡಬೇಕಾಗುತ್ತೆ. ಸರ್ಚ್ ಬಾರ್ ಹೋಗಿ ಯುವ ನಿಧಿ ಅಂತ ಟೈಪ್ ಮಾಡಿ ಸರ್ಚ್ ಕೊಡಬೇಕಾಗುತ್ತೆ. ನಂತರದಲ್ಲಿ 3 ಕಾಲಮ್ ಇದೆಯಲ್ಲ, ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ ಅಂತಂದು ಅದಕ್ಕೆ ಪ್ರೆಸ್ ಮಾಡಿ. ಅದರಲ್ಲಿ ಆಧಾರ್ ದೃಢೀಕರಣ ಎಂಬುದನ್ನು ಪ್ರೆಸ್ ಮಾಡಿ ನಂತರ ಈ ತರ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. OTP ಪಡಿಬೇಕಾಗುತ್ತೆ. ಎಷ್ಟು ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕೊಟ್ಟರೆ ಅದು ನಾರ್ಮಲ್ ಆಗಿ ಅದೇ ತಗೊಳುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೇಕಾಗಿರುತ್ತೆ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಅಂತ. ಅದರಲ್ಲಿ ಈ ಟೆಕ್ನಿಕಲ್ ಅಂತಂದ್ರೆ ನೀವೇನೋ ಡಿಪ್ಲೊಮಾ ಮಾಡಿದ್ರೆ ಟೆಕ್ನಿಕಲ್ ಅಂತಂದು ಚಾಯ್ಸ್ ಮಾಡಬೇಕಾಗುತ್ತೆ. ಡಿಗ್ರಿ ಮಾಡಿದ್ರೆ ನಾನ್ ಟೆಕ್ನಿಕಲ್ ಆಗಿ ಅದನ್ನ ಚಾಯ್ಸ್ ಮಾಡಬೇಕಾಗುತ್ತೆ. ನಂತರದಲ್ಲಿ ನಿಮ್ದು ಶೈಕ್ಷಣಿಕ ದರ್ಜೆ ಮತ್ತು ಶೇಕಡಾವಾರು ಯಾವ ತರ ನಿಮ್ದು ಸ್ಕೋರ್ ಅಲ್ಲಿ ಬಂದಿರುತ್ತೆ. CGPA ಬಂದ್ರೆ CGPA ಪರ್ಸೆಂಟೇಜ್ ಬಂದಿದೆ ಪರ್ಸೆಂಟೇಜ್ ಕೊಡ್ರಿ. ಪರ್ಸೆಂಟೇಜ್ ಹಾಕ್ಬೇಕಾಗುತ್ತೆ. ನಂತರದಲ್ಲಿ 3 ವಿಷಯಗಳಲ್ಲಿ ಗರಿಷ್ಠ ಅಂಕಗಳು ಅಂತ ಕೇಳಿದ್ದಾರೆ. ಅದರಲ್ಲಿ ನೀವು ಡಿಗ್ರಿಲಿ ಯಾವುದು ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ಸಬ್ಜೆಕ್ಟ್ಗಳನ್ನ 3 ಸಬ್ಜೆಕ್ಟ್ಗಳನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ.
ಮೂರು ಸಬ್ಜೆಕ್ಟ್ ನ ಇಲ್ಲಿ ನಂತರದಲ್ಲಿ ನೀವು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಅಂದ್ರೆ ಬೋಧನಾ ಮಾಧ್ಯಮದ ಲ್ಯಾಂಗ್ವೇಜ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಯಾವ್ದ್ರಲ್ಲಿ ಕಲ್ತಿರ್ತೀರ ಅದನ್ನು. ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ. ನಿಮಗೆ ಆಂಗ್ಲ ಭಾಷೆಯಲ್ಲಿ ಓದಲು, ಬರೆಯಲು ಮತ್ತು ಮಾತನಾಡಲು ಬರ್ತಿದೆ ಎಂದು ಈ ಪಾಯಿಂಟ್ ಅನ್ನು ಕೇಳಿದರೆ ಅದರಲ್ಲಿ ನೀವು ಮಾತಾಡಕ್ ಬಂದರೆ ಮಾತಾಡೋದನ್ನ ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಬರೆಯಕ್ ಬಂದ್ರೆ ಬರೆಯಕ್ ಬರ್ತದೆ ಅಂತ ಹಾಕಬೇಕಾಗುತ್ತೆ. ಓದಕ್ ಬರ್ತಂದ್ರೆ ಓದಕ್ ಬರುತ್ತೆ ಅಂತ ಹೇಳ್ಬೇಕಾಗುತ್ತೆ. ಅದ್ರಲ್ಲಿ ನಾನು ಬರೆಯಕ್ಕೆ ಮತ್ತು ಮಾತಾಡಕ್ಕೆ, ಇದು ಬರೆಯಕ್ಕೆ ಮತ್ತು ಓದಕ್ಕೆ ಅಂತ ಅದನ್ನ ಹಾಕಿದ್ದೀನಿ. ನೆಕ್ಸ್ಟ್ ಇದು ನೆಕ್ಸ್ಟ್ ಡೀಟೇಲ್ಸ್ ಅದೇ ತಗೊಳುತ್ತೆ. ನೆಕ್ಸ್ಟ್ ಕಾಲಮ್ ನಲ್ಲಿ ಯಾವುದೇ ಸೆಮಿಸ್ಟರ್ಗಳಲ್ಲಿ ನಿಮಗೆ ಯಾವುದೇ ವಿಷಯಗಳನ್ನು ಬಾಕಿ ಉಳಿಸಿಕೊಳ್ಳುತ್ತದೆ ಅಂತಂದು ಕೇಳಿದ್ದಾರೆ. ಅದರಲ್ಲಿ ನೋ ಅಂತ ಕೊಡ್ತೀನಿ. ನೆಕ್ಸ್ಟ್ ಕಾಲಮ್ ಅಲ್ಲಿ ನೀವು ಫಿನ್ಟೆಕ್ ಮತ್ತು BFSI ಅಥವಾ ಬ್ಯಾಂಕಿಂಗ್, ಹಣಕಾಸು ಸೇವೆಗಳು ಮತ್ತು ವಿಮೆ ವಲಯದಲ್ಲಿ ಕೆಲಸ ಮಾಡಲು ಆಸಕ್ತಿ ಹೊಂದಿದ್ದೀರಾ ಅಂತ ಕೇಳಿದ್ದಾರೆ. ಇದರಲ್ಲಿ ಬಹಳ ಜನ ಡೌಟ್ಸ್ ಇದಾವೆ. ಯಾಕಂದ್ರೆ ಈ ಎಸ್ ಅಂತ ಕೊಟ್ಟು ಏನಾದ್ರು ಯುವನಿಧಿ ಬರ್ದೇ ಇರ್ಬೋದು ಅಂತಂದು. ಆ ಥರ ಏನು ಪ್ರಾಬ್ಲಮ್ ಇರೋದಿಲ್ಲ. ಎಸ್ ಅಂತ ಕೊಟ್ರು ಅಮೌಂಟ್ ಬರುತ್ತೆ. ಆದ್ರೆ ಅವರು ಕೆಲವೊಂದು ಕಂಪ್ನಿಗಳು ನಿಮಗೆ ಫೋನ್ ಮಾಡಕ್ ಈ ತರ ಇದನ್ನ ಕೇಳಿರ್ತಾರೆ. ನಾನು ಅಂತ ಕೊಡ್ತೀನಿ. ನೆಕ್ಸ್ಟ್ ನೀವು ಕೌಶಲ್ಯ ತರಬೇತಿಯನ್ನು ಹೊಂದಿ ಕೆಲಸಕ್ಕೆ ಸೇರಲು ಸಿದ್ಧರಿರುವಿರಾ ಅಂತ ಕೇಳಿದ್ದಾರೆ. ನಿಮ್ಮ ಚಾಯ್ಸ್ ಆಗಿರುತ್ತೆ ಇಲ್ಲಿ. ನೆಕ್ಸ್ಟ್ ಸ್ವಯಂ ಒಪ್ಪಿಗೆಯನ್ನು ಕೇಳಿರ್ತಾರೆ. ಅದರಲ್ಲಿ ನಾನು ಯಾವುದೇ ಯುವನಿಧಿ ಮಾರ್ಗಸೂಚಿಯನ್ನು ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳು ಸತ್ಯವಾಗಿರುತ್ತವೆ ಮತ್ತು ತಪ್ಪೆಂದು ಕಂಡು ಬಂದಲ್ಲಿ ನಾನು ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನಾಗಿದ್ದು ನನ್ನ ಅರ್ಜಿ ಮತ್ತು ಪ್ರಯೋಜನಗಳ ತಿರಸ್ಕಾರ ಮಾಡಬಹುದಾಗಿರುತ್ತದೆ ಅಂತಂದು ನಾನು ಎಸ್ ಅಂತ ಕೊಡ್ತೀನಿ. ಇಷ್ಟು ಕೊಟ್ಬಿಟ್ಟು ಕೆಳಗಡೆ ಕ್ಯಾಪ್ಚಾ ಇರುತ್ತೆ. ಕೊಟ್ಬಿಟ್ಟು ನೆಕ್ಸ್ಟ್ ಸಬ್ಮಿಟ್ ಮೇಲೆ ಟಿಕ್ ಮಾಡಿ ಕೊಡ್ತಿದ್ದೀನಿ. ನೋಡ್ಬೋದಾಗಿರುತ್ತೆ ಇಲ್ಲಿ ನಾವೇನು ಅಪ್ಲಿಕೇಶನ್ ಫಾರಂ ಫಿಲ್ ಅಪ್ ಮಾಡಿದೀವಿ ಅದೆಲ್ಲ ಡೀಟೇಲ್ಸ್ ಬಂದಿರುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟು ಕೆಳಗಡೆ ಇಷ್ಟು ಕೊಟ್ಬಿಟ್ರೆ ಅದು ಸಬ್ಮಿಟ್ ಆಗಿರಲ್ಲ. ಸಬ್ಮಿಟ್ ಅಂತ ಇಲ್ಲಿದೆಲ್ಲ ಇನ್ನು ಓದ್ಬೇಕಾಗುತ್ತೆ. ಇವಾಗ ನಿಮ್ದು ಸ್ವೀಕೃತಿ ಅಂದ್ರೆ ಅಕ್ನಾಲಜ್ಮೆಂಟ್ ಬರುತ್ತೆ. ಅದನ್ನ ನೀವು ಪ್ರಿಂಟ್ ಬೇಕಾದ್ರೆ ತಗೋಬಹುದು. ಇಲ್ಲಿದ ಫೋನಲ್ಲೇ ನಾನು ಹಾಕಿದ್ದೇನೆ ಅಂತಂದ್ರೆ PDF ಬೇಕಾದ್ರೆ ಮಾಡ್ಕೋಬಹುದು.